ಚಂದನವನದ ಚಂದದ ಚೆಲುವೆ ತಾನ್ಯಾ ಹೋಪ್ ಅವರು ನಟಿಸಿದ್ದ ಯಜಮಾನ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಕೈಯಲ್ಲಿ 3 ಚಿತ್ರಗಳನ್ನ ಹೊಂದಿರೋ ತಾನ್ಯಾ ಹೋಪ್ ಸ್ಯಾಂಡಲ್ವುಡ್ನ ಬೇಡಿಕೆಯ ನಟಿಯೂ ಕೂಡ ಹೌದು. ಈಗ ಮತ್ತೊಂದು ಚಿತ್ರದಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಅವರ ಮುಂದಿನ ಚಿತ್ರ ಯಾವುದು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಚಿರಂಜೀವಿ ಸರ್ಜಾ ನಟಿಸ್ತಾ ಇರೋ ಖಾಕಿ ದಿ ಪವರ್ ಆಫ್ ಕಾಮನ್ ಮ್ಯಾನ್ ಚಿತ್ರದಲ್ಲಿ ತಾನ್ಯಾ ಹೋಪ್ ನಟಿಸೋದು ಪಕ್ಕಾ ಆಗಿದೆ. ನವೀನ್ ರೆಡ್ಡಿ ಆಕ್ಷನ್ ಕಟ್ ಹೇಳಲಿದ್ದು, ತರುಣ್ ಶಿವಪ್ಪ ನಿರ್ಮಾಣದಲ್ಲಿ ಸಿನಿಮಾ ಮೂಡಿ ಬರಲಿದೆ. ನವೀನ್ ರೆಡ್ಡಿ ಖಾಕಿ ಸಿನಿಮಾದ ಮೂಲಕ ನಿರ್ದೇಶಕರಾಗಿದ್ದಾರೆ. ಈ ಹಿಂದೆ ತರುಣ್ ಶಿವಪ್ಪ ನಿರ್ಮಾಣದ ಮಾಸ್ ಲೀಡರ್ ಮತ್ತು ರೋಸ್ ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರೋ ಅನುಭವವನ್ನ ನವೀನ್ ರೆಡ್ಡಿ ಪಡ್ಕೊಂಡಿದ್ದಾರೆ. ಇನ್ನು ಮಾಸ್ ಮತ್ತು ಎಂಟರ್ಟೈನ್ಮೆಂಟ್ಸ್ ಕಥೆಯನ್ನ ಸಿನಿಮಾ ಒಳಗೊಂಡಿದ್ದು, ಕೊನೆಗೆ ಯುವ ಸಮುದಾಯಕ್ಕೆ ಸಂದೇಶವನ್ನ ನೀಡಲಿದೆ ಅಂತ ಚಿತ್ರತಂಡ ತಿಳಿಸಿದೆ. ಮುಂದಿನ ತಿಂಗಳಿನಿಂದ ಹೈದರಾಬಾದ್ನಲ್ಲಿ 30 ದಿನಗಳ ಕಾಲ ಚಿತ್ರೀಕರಣ ನಡೆಯಲಿದೆ. ಚಿತ್ರದಲ್ಲಿ ತಾನ್ಯಾ ನಾಯಕನಿಗೆ ಜೊತೆಯಾಗಿ ಕಾಣಿಸಿಕೊಳ್ಳೋ ಬಬ್ಲಿ ಗರ್ಲ್ ಪಾತ್ರದಲ್ಲಿ ಮಿಂಚಲಿದ್ದಾರೆ. ತಮಿಳಿನ ನ್ಯೂ ಚಿತ್ರ ನಿರ್ದೇಶಕ ವಿದ್ಯಾಧರ್ ಕತೆ ಬರೆದಿದ್ದು, ಬಾಲು ಛಾಯಾಗ್ರಹಣ ಮಾಡ್ತಿದ್ದಾರೆ. ಈ ಮೊದಲು ಸ್ಟಂಟ್ ಮಾಸ್ಟರ್ ಪೀಟರ್ ಹೆನ್ಸ್ ನಿರ್ದೇಶನದ ಹಾಲಿವುಡ್ ಚಿತ್ರಕ್ಕೆ ಕ್ಯಾಮ್ರಾ ವಿಭಾಗದಲ್ಲಿ ಬಾಲು ಕೆಲಸ ಮಾಡಿದ್ದವರು. ಸಂಕಷ್ಟಕರ ಗಣಪತಿಯ ಋತ್ವಿಕ್ ಚಿತ್ರಕ್ಕೆ ಸಂಗೀತವನ್ನ ನೀಡಲಿದ್ದಾರೆ. ಓಕೆ ಫ್ರೆಂಡ್ಸ್, ಇದಾಯ್ತು ಈ ಕ್ಷಣದ ಬಸನ್ಯಾಲಿಯ ತಾನ್ಯಾ ಹೋಪ್ ಅಪ್ಡೇಟ್ಸ್. ಈ ಸುದ್ದಿ ಕೇಳಿ ನಿಮ್ಗೂ ಖುಷಿ ಆಗಿದ್ರೆ ಮಿಸ್ ಮಾಡ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಾನ್ಯಾ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಏನೋ ಪಕ್ಕ ತಾನ್ಯಾ ಫ್ಯಾನ್ಸ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.